ಈ ವಾರ್ತೆಯ ಪ್ರಾಯೋಜಕರು ತಾಳಿಕೋಟೆ ಆಪ್ಟಿಕಲ್ಸ್ ಶಿರಸಿ. ಶಿರಸಿಯ ಅಧಿದೇವತೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಆಧಾರದ ಸ್ವಾಗತ. ಶ್ರೀ ಮಾತೆಯ ಆಶೀರ್ವಾದ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಸದಾ ಕಾಪಾಡಲಿ ಎಂದು ಸ್ವಾಗತ ಕೋರುವವರು ತಾಳಿಕೋಟೆ ಆಪ್ಟಿಕಲ್ಸ್ ಸೈಂಟ್ ಮಿಲಾಗ್ರಿಸ್ ಕೋ-ಆಪ್ ಎದುರು ದೇವಿಕೆರೆ ಶಿರಸಿ. ನಮ್ಮಲ್ಲಿ ಟೈಟಾನ್, ಫಾಸ್ಟ್ರಾಕ್, ಜೈಸ್, ಕ್ರಿಸಾನ್, ರೆಬಾನ್ ಸೇರಿದಂತೆ ಎಲ್ಲ ಬ್ರ್ಯಾಂಡ್ನ ಲೆನ್ಸ್ ಮತ್ತು ಫ್ರೇಮ್ಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಹಲವು ಬಗೆಯ ವಿವಿಧ ವಿನ್ಯಾಸದ ಸ್ಪೆಕ್ಸ್ಗಳು ಒಂದೇ ಜಾಗದಲ್ಲಿ ಲಭ್ಯ. ನಿಮ್ಮ ಮನಮೆಚ್ಚುವ ಸ್ಪೆಕ್ಸ್ಗಳನ್ನು ಕೂಡಲೇ ತಯಾರು ಮಾಡಿಕೊಡಲಾಗುವುದು. ಗ್ರಾಹಕರ ಸಂತೋಷವೇ ನಮ್ಮ ಧ್ಯೇಯ. ತಪ್ಪದೆ ಭೇಟಿ ನೀಡಿ ತಾಳಿಕೋಟೆ ಆಪ್ಟಿಕಲ್ಸ್ ಶಿರಸಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಮನವಿ. ರೈತರ ಬೆಳೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಬನವಾಸಿಯ ಸುತ್ತಮುತ್ತಲಿನ ಭಾಗದ ರೈತರು ಬನವಾಸಿ ಭಾಗದ ಹೆಸ್ಕಾಂ ವಿರುದ್ಧ ಪ್ರತಿಭಟನೆ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಜಿಲ್ಲಾಡಳಿತದ ಪರವಾಗಿ ಮನವಿ ಸ್ವೀಕರಿಸಿದರು. ಬನವಾಸಿ ಸುತ್ತಮುತ್ತಲಿನ ಭಾಗದ ರೈತರಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆಯ ಕುರಿತು ರೈತರು ಬನವಾಸಿ ಹೆಸ್ಕಾಂ ವಿರುದ್ಧ ಪ್ರತಿಭಟನೆ ನಡೆಸಿ ಕೂಡಲೇ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಕೇಳಿಕೊಂಡಿದ್ದರು. ಆದರೆ ಹೆಸ್ಕಾಂನವರು ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇದ್ದುದರಿಂದ 28/3/2024 ಗುರುವಾರದಂದು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವಂತೆ ವಿನಂತಿಸಿದರು. ಅಂಡಗಿ ಕರಕಲಡಿ ಭಾಗದ ರೈತರಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆ ಆಗಿದ್ದು ತಕ್ಷಣ ಹೆಸ್ಕಾಂ ಅಧಿಕಾರಿಗಳು ಗುಣಮಟ್ಟದ ವಿದ್ಯುತ್ ಪೂರೈಸಿ ರೈತರ ಬೆಳೆಗಳನ್ನು ಉಳಿಸಲು ಸಹಕರಿಸಬೇಕು. ಎಸಳೆ ಗ್ರಿಡ್ನಿಂದ ಬಂದಿರುವ ವಿದ್ಯುತ್ ಮಾರ್ಗವನ್ನು ನೇರವಾಗಿ ಅಂಡಗಿಗೆ ನೀಡಬೇಕು ಮತ್ತು ಉಳಿದ ಮಾರ್ಗಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು. ತೀವ್ರವಾದ ಬರಗಾಲದಿಂದ ರೈತರ ಬೆಳೆಗಳು ಹಾಳಾಗಿದ್ದು ಬೆಳೆ ಪರಿಹಾರ ನೀಡಬೇಕು. ಬೋರ್ವೆಲ್ ಮಾಲೀಕರು ಹಾಗೂ ಏಜೆನ್ಸಿಗಳು ರೈತರಿಂದ ಹೆಚ್ಚಿಗೆ ದರ ವಸೂಲಿ ಮಾಡುತ್ತಿದ್ದು ತಕ್ಷಣ ಸಭೆ ಮಾಡಿ ನಿರ್ದಿಷ್ಟ ದರ ನಿಗದಿಪಡಿಸಬೇಕು. ಕಾಡು ಪ್ರಾಣಿಗಳು ಬರಗಾಲದ ಕಾರಣ ನೀರಿಗಾಗಿ ತೋಟಗಳಿಗೆ ನುಗ್ಗುತ್ತಿದ್ದು ಸೂಕ್ತ ಕ್ರಮ ಕೈಗೊಂಡು ಬೆಳೆಗಳಿಗೆ ರಕ್ಷಣೆ ನೀಡಬೇಕು. ಬರಗಾಲ ನಿರ್ವಹಣೆ ಸಂಬಂಧ ತಕ್ಷಣವೇ ರೈತರೊಂದಿಗೆ ಜಿಲ್ಲಾ ಆಡಳಿತ ಅಥವಾ ತಾಲೂಕು ಆಡಳಿತ ಸಭೆ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ರಾಘವೇಂದ್ರ ನಾಯ್ಕ್ ಕಿರುವತ್ತಿ, ಸುಜಯ್ ನಾಯ್ಕ್, ಸಿಬಿ ಗೌಡ್ರು ಅಂಡಗಿ, ಪ್ರಮೋದ್ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ವೋಲ್ಟೇಜ್ ಡ್ರಾಪ್ ಮಾಡಿದ್ದಾನೆ, ರೈತರ ಆಕ್ರೋಶಕ್ಕೆ ಏನೋ ಮಾತಾಡಿರ್ತಾನೆ. ಹಾಗಾಗಿ ಮತ್ತೆ ಪ್ರತಿಭಟನೆ ಸೇರ್ಕೊಂಡಿದ್ದೇವೆ ಎಲ್ಲ ರೈತರು ಸೇರಿ. ಇವತ್ತು ನೀವು ನಮಗೆ ವೋಲ್ಟೇಜ್ ಕೊಟ್ಟೆ ಇಲ್ಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಾಧ್ಯಮದವರು ದಯವಿಟ್ಟು ಕ್ಷಮೆ ಇರಲಿ. ನಾವಿಲ್ಲಿ ಎಷ್ಟೇ ಬೈದು ಹೊಡ್ಕೊಂಡು ಕೂಗಾಡ್ಕೊಂಡ್ರು ಅಧಿಕಾರಿ ವರ್ಗ ಚರ್ಮ ದಪ್ಪ ಆದಾಗಿರ್ತದೆ, ಆಡಳಿತ ವರ್ಗ ಚುನಾವಣೆಯಲ್ಲಿ ಬಿಜಿ ಆಗಿಬಿಡ್ತದೆ. ರೈತನ ಕೂಗು ವಿಧಾನಸೌಧ ತಲುಪಲ್ಲ, ಅದಕ್ಕೆ ತಲುಪಿಸಲಿಕ್ಕೆ ಮಾಧ್ಯಮದ ಸಹಕಾರ ಪ್ರಮುಖ ಕಾರಣ ಆಗಿರ್ತದೆ. ಹಾಗಾಗಿ ಮಾಧ್ಯಮದವರು ತಪ್ಪು ತಿಳ್ಕೋಬೇಡಿ. ಎಲ್ಲೋ ರೈತರು ನಿಮಗೆ ಬರಲಿಕ್ಕೆ ದಾರಿ ಇದಾಯಿತು. ಇನ್ನುಳಿದಂತೆ ಸರ್ಕಾರದ ಗಮನ ಯಾಕೆ ತಹಶೀಲ್ದಾರ್ ಅವರು ಬರಬೇಕು ಅಂತ ಹೇಳ್ತಾ ಇದ್ದೀವಿ ಮೇಡಮ್. ರೈತನಿಗೆ ಇಲ್ಲಿ ತೋಟ ಒಣಗಿ ಹೋಗ್ತದೆ, ಪರಿಹಾರ ಕೊಡ್ತಾ ಇಲ್ಲ. ನೀವು ಪರಿಹಾರ ಕೊಡಬೇಕು, ಬರ ಪರಿಹಾರ. ರೈತನ ಅವಮಾನ ಮಾಡ್ಲಿಕ್ಕೆ ಆಗ್ತಾ ಇದ್ದೀರಿ. 1000-2000 ಬೇಡ, ಸರ್ಕಾರಕ್ಕೆ ಕಡಿಮೆ ಆಗಿದೆ, ನಾವೇ ಇನ್ನೂ 100 ರೂಪಾಯಿ ಕೊಟ್ಟು ಸೇರಿಸಿ ವಾಪಸ್ ಕೊಡ್ತಿದ್ವಿ. ಅದರೊಟ್ಟಿಗೆ ನಮ್ಮ ಕಾಡು ಪ್ರಾಣಿಗಳು ಬರಗಾಲದಿಂದ ಅರಣ್ಯದಲ್ಲಿ ನೀರಿಲ್ದ ರೈತನ ತೋಟಗಳಿಗೆ ನುಗ್ತಾ ಇದ್ದಾವೆ. ಶಿರಸಿಯ ಸಿರಿದೇವಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಆತ್ಮೀಯ ಸ್ವಾಗತ. ಶ್ರೀ ಮಾರಿಕಾಂಬೆಯ ಕೃಪೆ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಸ್ವಾಗತ ಕೋರುವವರು ಶ್ರೀಮತಿ ಗೀತಾ ವೇಮಣ್ಣ ಹಾಗೂ ಶ್ರೀ ಅಶ್ವಿನ್ ವೇಮಣ್ಣ ಮತ್ತು ಮನೆಯವರು, ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಶಿರಸಿ.
ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಸರ್ವರಿಗೂ ಹಾರ್ದಿಕ ಶುಭಾಶಯ ಕೋರುವವರು ಶ್ರೀ ನಿವಾಸ್ ಪಾನ್ ಮಸಾಲ. ಹೊಸತನದ ಉಲ್ಲಾಸ, ಪ್ರೀತಿಯ ಸ್ವಾದ, 100% ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ. ಕಣಕಣದಲ್ಲಿ ರುಚಿ, ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ, ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ಶ್ರೀ ನಿವಾಸ್ ಪಾನ್ ಮಸಾಲ. ಮೊಬೈಲ್ ನಂಬರ್ 9215224596 ಮತ್ತು 8217543491. ಶ್ರೀ ಮಾರಿಕಾಂಬಾ ನಮೋ, ಜನನಿ ಕರುಣಾಳು ತಾಯೇ ನಮೋ. ಶ್ರೀ ಮಾರಿಕಾಂಬಾ ನಮೋ, ಜನನಿ ಕರುಣ. ಶಿರಸಿ ಮಾರಿಕಾಂಬೆ ದೇವಿಯ ಭಕ್ತರ ಪ್ರಯಾಣ, ಕೆಎಸ್ಆರ್ಟಿಸಿಗೆ ಕೋಟಿ ಕೋಟಿ ಲಾಭ. ಶಿರಸಿಯ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಗೆ ಕೆಎಸ್ಆರ್ಟಿಸಿ ಉತ್ತರ ಕನ್ನಡ ವಿಭಾಗದಿಂದ ವಿಶೇಷ ಕಾರ್ಯಾಚರಣೆ ಮಾಡಲಾಗಿತ್ತು. ಗದಗ, ಹಾವೇರಿ, ಬೆಳಗಾವಿ ಹಾಗೂ ಬಾಗಲಕೋಟೆ ವಿಭಾಗಗಳಿಂದ ವಾಹನಗಳನ್ನು ತರಿಸಿ 10 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ 2,20,00,000 ರೂಪಾಯಿ ಆದಾಯವನ್ನು ಗಳಿಸಿದ್ದು, ಕಳೆದ ಸಾಲಿಗೆ ಹೋಲಿಸಿದಾಗ ಆದಾಯ ದುಪ್ಪಟ್ಟಾಗಿದೆ. ಸಾರ್ವಜನಿಕ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಉತ್ತಮ ಸೇವೆಯನ್ನು ಸಂಸ್ಥೆಯಿಂದ ನೀಡಲಾಗಿದೆ. ಸುಮಾರು 2,60,000 ಪ್ರಯಾಣಿಕರು ಈ ಅವಧಿಯಲ್ಲಿ ಪ್ರಯಾಣವನ್ನು ಬೆಳೆಸಿದರು. ಹೊರ ವಿಭಾಗಗಳಿಂದ ಬಂದ ಚಾಲಕ ನಿರ್ವಾಹಕರು ಜಾತ್ರೆಯಿಂದ ಬಿಡುಗಡೆಗೊಂಡು ಹೋಗುವಾಗ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಖುಷಿಯನ್ನು ಹಂಚಿಕೊಂಡರು. ಒಂದು ರೆಕಾರ್ಡ್ ರೆವಿನ್ಯೂ 2 ಕೋಟಿ ದಾಟಿ ಈಗ 1 ಲಕ್ಷ, 2 ಕೋಟಿ 1 ಲಕ್ಷ ನಾವು ರೀಚ್ ಮಾಡಿದ್ದೀವಿ. ಇನ್ನೊಂದು 15-20 ಲಕ್ಷ ಆಗುತ್ತೆ. ಈ ಒಂದು ಜಾತ್ರೆ ಅದ್ಧೂರಿಯಾಗಿ ಸಕ್ಸಸ್ ಆಗಲಿಕ್ಕೆ ಶ್ರಮಿಸಿದ ನಮ್ಮೆಲ್ಲ ಚಾಲಕ, ನಿರ್ವಾಹಕ ಮತ್ತು ಇತರ ತಾಂತ್ರಿಕ ಮತ್ತು ಎಲ್ಲ ಆಡಳಿತ ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮ ಸಂಸ್ಥೆ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನಾವು ಇನ್ನು ಯಶಸ್ಸನ್ನು ಗಳಿಸ್ಬೋದು. ಜೈ ಮಾರಿಕಾಂಬಾ ದೇವಿಯ ಆಶೀರ್ವಾದ ಸಭಾ ನಮ್ಮ ಮೇಲೆ ಇತ್ತು. ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದೀವಿ. ಈ ಒಂದು ಸಂಭ್ರಮಾಚರಣೆ ಇದರ ಸಲುವಾಗಿ ನಾವು ಮಾಡಿದ್ದೀವಿ. ವಸ್ತ್ರ ಶೋಭಿತೆ ಧನ್ಯ ಸುಗುಣ. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ದಿವ್ಯ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶ್ರೀದೇವಿಯ ಆಶೀರ್ವಾದ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಸದಾ ಕಾಪಾಡಲಿ ಎಂದು ಸ್ವಾಗತ ಕೋರುವವರು ಜಯದೇವ್ ಯು ನಿಲೇಕಣಿ, ಅಧ್ಯಕ್ಷರು, ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ. ಸಂತೋಷ್ ಎಸ್ ಪಂಡಿತ್, ಉಪಾಧ್ಯಕ್ಷರು, ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ ಮತ್ತು ಆರತಿ ಎಸ್ ಸೆಟ್ಟರ್, ಪ್ರಧಾನ ವ್ಯವಸ್ಥಾಪಕರು. ವಿಶ್ವಾಸಾರ್ಹ ವ್ಯವಹಾರ, ಆಧುನಿಕ ತಂತ್ರಜ್ಞಾನದ ಬಲ, ನಗುಮುಖದ ಸೇವೆಯೇ ನಮ್ಮ ಹೆಗ್ಗಳಿಕೆ. ನಿಮ್ಮ ಜೀವನದ ವಿಶ್ವಸನೀಯ ಸಂಗಾತಿ, ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ. ಕಾಂಬಾ ಮಾತೆಗೆ ಮಂಗಳಂ, ಜಯ ಮಂಗಳಂ, ಶ್ರೀ ಮಾರಿಕಾಂಬಾ ಮಾತೆಗೆ. ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಸಿಪಿ ಬಜಾರ್, ಶಿರಸಿ. ಸದಸ್ಯರು 4,466, ಷೇರು ರಕಂ 130.70 ಲಕ್ಷ, ಇತರೆ ನಿಧಿ 826.19 ಲಕ್ಷ, ಬ್ಯಾಂಕಿನಲ್ಲಿ ಗುಂತಾವಣೆ 1,369.69 ಲಕ್ಷ, ಸಾಲ ನೀಡಿಕೆ 1,151.91 ಲಕ್ಷ, ದುಡಿಯುವ ಬಂಡವಾಳ 2,747.86 ಲಕ್ಷ, 2022 ಮತ್ತು 23ನೇ ಸಾಲಿನ ಡಿವಿಡೆಂಡ್ 11%, ಬಂಗಾರದ ದಾಗಿನ ಸಾಲ ಕೇವಲ 9% ಬಡ್ಡಿಯಲ್ಲಿ ಪ್ರತಿ ಗ್ರಾಮ್ಗೆ 5,000 ಸಾಲ, ಶುಲ್ಕರಹಿತ ಆರ್ಟಿಜಿಎಸ್ ಹಾಗೂ ನೆಫ್ಟ್ ಸೇವೆ ಲಭ್ಯವಿರುತ್ತದೆ. ಅಧ್ಯಕ್ಷರು ಶ್ರೀ ಶ್ರೀಧರ್ ಎಚ್ ಮೊಗೇರ್, ಉಪಾಧ್ಯಕ್ಷರು ಶ್ರೀ ಭಾಸ್ಕರ್ ಕೃಷ್ಣ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ವಿನಾಯಕ್ ವಿ ಶೆಟ್ಟಿ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು. ಶಿರಸಿ ಮಾರಿಕಾಂಬಾ ಜಾತ್ರೆ, ಮುಕ್ರಿ ಸಮಾಜದವರಿಂದ ಭಕ್ತರಿಗೆ ತಂಪು ಪಾನೀಯ ಸೇವೆ.
ಶಿರಸಿಯ ಮಲೆನಾಡು ಹಿಂದೂ ಮುಕ್ರಿ ಸಮಾಜ ಸಂಘ ನೀರ್ನಳ್ಳಿ ಇವರು ಶಿರಸಿ ಅಮ್ಮನ ಜಾತ್ರೆಗೆ ಬಂದವರಿಗೆ ತಂಪು ಪಾನೀಯವನ್ನು ನೀಡುವ ಮೂಲಕ ಅವರ ದಾಹ ತಣಿಸಿದರು. ಬಿಸಿಲ ಜಳವನ್ನು ಲೆಕ್ಕಿಸದೆ ಆಗಮಿಸುವ ಅಮ್ಮನ ಭಕ್ತರು ಮಾರಿಕಾಂಬೆಯ ದರ್ಶನ ಪಡೆದು ತಾಯಿಯ ಹರಕೆ ಒಪ್ಪಿಸಿ ಆಶೀರ್ವಾದ ಪಡೆಯಲು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾರೆ. ಇಂತಹ ಸಂದರ್ಭದಲ್ಲಿ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಹಲವಾರು ಕಡೆಗಳಲ್ಲಿ ಉಚಿತವಾಗಿ ಊಟ ಪಾನೀಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ತಮ್ಮ ಸೇವೆ ನೀಡುತ್ತಿದ್ದಾರೆ. ಮಲೆನಾಡು ಹಿಂದೂ ಮುಕ್ರಿ ಸಮಾಜ ಸಂಘವೂ ಸಹ ಭಕ್ತಾದಿಗಳಿಗೆ ತಂಪು ಪಾನೀಯವನ್ನು ನೀಡುವ ಮೂಲಕ ಬಾಯಾರಿದವರಿಗೆ ನೆರವಾಗುವ ಕೆಲಸ ಮಾಡಿದೆ. ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಇವರು ತಂಪು ಪಾನೀಯವನ್ನು ನೀಡುವ ಮೂಲಕ ಭಕ್ತರ ಮೆಚ್ಚುಗೆಗೆ ಪಾತ್ರರಾದರು. ಸಂಘಟನೆಯ ಅಧ್ಯಕ್ಷರಾದ ನಾಗರಾಜ ಮುಕ್ರಿ ಸಮಾಜದ ರಾಜ್ಯಾಧ್ಯಕ್ಷರಾದ ರಾಘವೇಂದ್ರ ನೀರ್ನಳ್ಳಿ, ನಾಗಪ್ಪ ಮುಕ್ರಿ ತಾರ್ಗೋಡ್, ನಾರಾಯಣ ಮುಕ್ರಿ ಹಾಗೂ ಸಮುದಾಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ಅಮೃತವಾಹಿನಿ ಅಭಯ ಪ್ರದಳಿಗೆ ಭವಭಯಹಾರಿಣಿ ಭಕ್ತೋದ್ಧಾರಿಗೆ ನಾಡಿನ ಶಕ್ತಿಪೀಠಗಳಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಸದಾ ಕಾಪಾಡಲಿ ಎಂದು ಸ್ವಾಗತ ಕೋರುವವರು ಪವನ್ ಜ್ಯುವೆಲರ್ಸ್. ಶಿರಸಿ ಪುರೀಶ್ವರಿ ಮಾರಿಕಾಂಬೆಗೆ ಸುಂದರ ಮನಮೋಹಕ ಪರಿಶುದ್ಧ ಆಭರಣಗಳು, ವಿಶ್ವಾಸಾರ್ಹ ವ್ಯವಹಾರಕ್ಕೆ ಭೇಟಿ ನೀಡಿ ಪವನ್ ಜ್ಯುವೆಲರ್ಸ್. ಹೊಚ್ಚ ಹೊಸ ವಿನ್ಯಾಸದ ಮನಮೆಚ್ಚುವ ಆಭರಣಗಳು ಆಧುನಿಕ ಭರವಸೆಯೊಂದಿಗೆ ನಿಮ್ಮ ಮುಂದೆ. ತಾಳಿಸರ, ಬ್ಯಾಂಗಲ್ಸ್, ನೆಕ್ಲೆಸ್, ರಿಂಗ್ಸ್, ಚೈನ್ಸ್, ಬ್ರಾಸ್ಲೆಟ್, ಕಿವಿಯೋಲೆಗಳು ಮುಂತಾದ 10 ಹಲವು ವಿವಿಧ ವಿನ್ಯಾಸದ ನಿಮ್ಮ ಕನಸಿನ ಆಭರಣಗಳ ಸಂಗ್ರಹ ನಿಮಗಾಗಿ. ನಿಮ್ಮ ಸಂತೃಪ್ತಿಯೇ ನಮ್ಮ ಧ್ಯೇಯ. ಮರೆಯದೆ ಭೇಟಿ ನೀಡಿ ಪವನ್ ಜ್ಯುವೆಲರ್ಸ್, ಬಾಕೂರ್ ಚೌಕ್, ಸಿಪಿ ಬಜಾರ್, ಶಿರಸಿ. ವಿಶ್ವಧಾರಿಣಿ ದೇವಿಗೆ ಮಂಗಳಂ ಜಯ ಮಂಗಳಂ. ಓಂಕಾರ ನುಡಿದಾಗ ಅಹಂಕಾರ ದೂಡು. ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಚೆನ್ನಮ್ಮ ಬಜಾಜ್ ಶಿರಸಿ. ನಮ್ಮಲ್ಲಿ ಬಜಾಜ್ 150 ಸಿಂಗಲ್ ಡಿಸ್ಕ್, ಬಜಾಜ್ 150 ಡಬಲ್ ಡಿಸ್ಕ್, ಬಜಾಜ್ 200 ಸಿಂಗಲ್ ಡಿಸ್ಕ್, ಬಜಾಜ್ 200 ಡಬಲ್ ಡಿಸ್ಕ್, ಅತಿ ಹೆಚ್ಚು ಮೈಲೇಜ್ಗಾಗಿ ಪ್ಲಾಟಿನಾ ಬೈಕ್, ಸ್ಟೈಲಿಶ್ KTM ಬೈಕ್ಗಳು, ಗುಣಮಟ್ಟದ ಸೇವೆ, ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ. ಹಿಂದೆ ಭೇಟಿ ನೀಡಿ ಚೆನ್ನಮ್ಮ ಬಜಾಜ್, ಅಶ್ವಿನಿ ಸರ್ಕಲ್, ಶಿರಸಿ. ಹರಸು